ಆಪರೇಷನ್ ಬಿಪಿಎಲ್ ಕಾರ್ಡ್ ರದ್ದು ಕಾರ್ಯ ಈಗಾಗಲೇ ಶುರುವಾಗಿದೆ. ಈ ಹಿಂದೆ ರಾಜ್ಯ ಸರ್ಕಾರ ಈ ಒಂದು ಕಾರ್ಯವನ್ನು ಮಾಡಿತ್ತು. ಆಗ ಬಹಳಷ್ಟು ವಿರೋಧವನ್ನ ಬಿಜೆಪಿ ವ್ಯಕ್ತಪಡಿಸಿತ್ತು. ಈಗ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಕೇಂದ್ರದಿಂದ ಆಪರೇಷನ್ ಬಿಪಿಎಲ್ ಶುರುವಾಗಿದೆ. ಈ ಹಿಂದೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿತ್ತು ರಾಜ್ಯ ಸರ್ಕಾರ. ಅರ್ಹರಿಗೆ ಮಾತ್ರ ಕೊಡ್ತೀವಿ, ಅನರ್ಹರಿಗೆ ಇಲ್ಲ ಅಂತ. ಯಾರು ಅನರ್ಹರು ಅಂದ್ರೆ ಟ್ಯಾಕ್ಸ್ ಪಾವತಿ ಮಾಡ್ತಾ ಇರೋರು, ಅವ್ರನ್ನ ಅನರ್ಹರು ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಅದರಂತೆ ಕಿತ್ತ ಹಾಕಲಾಗಿತ್ತು. ಆಗ ಬಿಜೆಪಿ ನಾಯಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟಿಸಿದ್ರು. ಈಗ ಕೇಂದ್ರವೇ ಈ ಆಪರೇಷನ್ಗೆ ಕೈ ಹಾಕ್ತಿರೋದ್ರಿಂದ ಸಹಜವಾಗಿ ಬಿಜೆಪಿ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ. ಐಟಿ ತೆರಿಗೆ ಪಾವತಿದಾರರು ಬಿಪಿಎಲ್ ಸೌಲಭ್ಯ ಪಡಿತಿದ್ರೆ ಅಂಥವರ ಬಿಪಿಎಲ್ನ ರದ್ದುಗೊಳಿಸಲಾಗುತ್ತೆ. ಆದಾಯ ತೆರಿಗೆ ಕಟ್ಟಿದವರು ಉಚಿತ ಆಹಾರ ಧಾನ್ಯ ಸೌಲಭ್ಯವನ್ನು ಪಡೆದಿದ್ದಾರೆ. ಕೇಂದ್ರ ಆಹಾರ ಸಚಿವಾಲಯಕ್ಕೆ ಈ ಮಾಹಿತಿ ಸಲ್ಲಿಸಿದ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಈ ಮಾಹಿತಿಯನ್ನು ಸಬ್ಮಿಟ್ ಮಾಡ್ತಾ ಇದೆ. ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸದ ಬಡವರಿಗೆ ಉಚಿತ ಆಹಾರ ಧಾನ್ಯ ವಿತರಣೆ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗುತ್ತೆ. ಉಳಿದಂತೆ ಆದಾಯ ತೆರಿಗೆ ಪಾವತಿ ಮಾಡ್ತಿರೋರಿಗೆ ಇದರ ಸೌಲಭ್ಯ ಸಿಗಲ್ಲ ಅನ್ನೋದು ಕೇಂದ್ರ ಸರ್ಕಾರದ ನಿರ್ಣಯವಾಗಿದೆ. ಅರ್ಹ ಫಲಾನುಭವಿಗಳಿಗೆ ಯೋಜನೆಯಡಿ ಉಚಿತವಾಗಿ ಆಹಾರ ಧಾನ್ಯ ವಿತರಣೆ ಮಾಡಲಾಗುತ್ತೆ. ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವವರು ಕೂಡ ಈ ಸೌಲಭ್ಯ ಪಡೆದಿದ್ರೆ ಅಂತಹ ಅನರ್ಹ ಫಲಾನುಭವಿಗಳ ಮಾಹಿತಿಯನ್ನು ಹಂಚಿಕೊಳ್ಳಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿಯೂ ಅನೇಕ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ. ಈಗಾಗಲೇ ಕೇಂದ್ರ ಉಚಿತವಾಗಿ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದೆ. ಐಟಿ ಪಾವತಿದಾರರು, ಸಿರಿವಂತರು ಕೂಡ ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅದು ಅರ್ಹರಿಗೆ ಮಾತ್ರ ತಲುಪಬೇಕು ಅನ್ನೋದು ಕೇಂದ್ರದ ಉದ್ದೇಶ ಆಗಿದೆ. ಸೊ ಈ ಹಿಂದೆ ರಾಜ್ಯ ಸರ್ಕಾರ ಕೂಡ ಅದೇ ಉದ್ದೇಶದಿಂದ ಈ ನಿಯಮವನ್ನು ತಂತು. ಆಗ ವ್ಯಾಪಕ ಟೀಕೆಗೆ ಗುರಿಯಾಯಿತು. ಕೊಟ್ಟು ಕಿತ್ಕೊಳ್ತಾ ಇದ್ದೀರಿ, ನಿಮ್ಮ ಕೈಯಲ್ಲಿ ಹಣ ಇಲ್ಲ, ನೀವು ಪಾಪರ್ ಚಿಟ್ಟಿ ಆಗಿದ್ದೀರಿ, ಹಾಗಾಗಿ ಈ ರೀತಿಯ ನಡವಳಿಕೆ ಅಂತೆಲ್ಲ ಅಂದರು. ಆಗ ವಾಪಸ್ ಸರ್ಕಾರ ಅವರವರ ಬಿಪಿಎಲ್ ಕಾರ್ಡನ್ನು ಕಲ್ಪಿಸುವ ವ್ಯವಸ್ಥೆಯನ್ನು ಮಾಡಿತ್ತು. ಈಗ ಕೇಂದ್ರ ಸರ್ಕಾರವೇ ಮಾಡ್ತಿರೋದ್ರಿಂದ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ.